इसके ಟಿಕೆಟ್ಸ್ ಎಷ್ಟಿಲ್ಲಿ ಆವಾಗಲೇ 50 50 ಮೇಡಮ್. ಓಕೆ. ಟೂ ವೀಲರ್ಗೆ 20. ಟೂ ವೀಲರ್ಗೆ 20? ಓಕೆ. ಅಲ್ಲಿ ಬಂದು ನಿಮಗೆ ಕಾರ್ ಪಾರ್ಕಿಂಗ್ ಇರುತ್ತೆ ಒಳಗಡೆ. ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು. ಇಲ್ಲಿಂದ ಬಂದುಬಿಟ್ಟು ಸೋಲ್ ನೆಸ್ಟ್ ಅಂತ ನಿಮಗೆ ಈ ಕಡೆಯಿಂದ ಒಳಗಡೆ ಹೋದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಈ ಕಡೆಯಿಂದ ಒಳಗಡೆ ಹೋದರೆ ನೀವು ಡೈರೆಕ್ಟಾಗಿ ಪಿರಮಿಡ್ ವ್ಯಾಲಿಗೆ ಹೋಗ್ಬೋದು. ಇಲ್ಲೊಂದು ಲೆಫ್ಟ್ ಸೈಡ್ಗೆ ಒಂದು ದಾರಿ ಹೋಗುತ್ತೆ, ಬಟ್ ಅದನ್ನು ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಅವ್ರು ಹೇಳಿದ್ದು ಸ್ಟ್ರೈಟ್ ಹೋಗಬೇಕು ಅಂತ. ಇಲ್ಲಿಂದ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗಬೇಕಾಗತ್ತೆ. ಇಟ್ಸ್ ಯು ಕ್ಯಾನ್ ಈವನ್ ಸೇ ದಟ್ ನೇಚರ್ ವಾಕ್ ಅಂತ. ಆರಾಮಾಗಿ ಫೀಲ್ಸ್ ಸೋ ಗುಡ್. ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗುತ್ತೆ. ದಟ್ ಈಸ್ ಲೇಕ್ ಥರ, ಸ್ಮಾಲ್ ಲೇಕ್. ಐ ಥಿಂಕ್ ಪ್ರಾಬಬ್ಲಿ ಒಳಗಡೆಯಿಂದನೂ ಅದನ್ನು ನೋಡ್ಬೋದು ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಬೋರ್ಡಲ್ಲೇ ಕೊಟ್ಬಿಟ್ಟಿದ್ದಾರೆ ಕ್ಯಾಫೆಟೇರಿಯಾ ಆ್ಯಂಡ್ ಮೆಗಾ ಪಿರಮಿಡ್ ಆ್ಯಂಡ್ ನಿತ್ಯಾನಂದ ಆ್ಯಂಡ್ ಜನ್ ಗಾರ್ಡನ್ ಆ್ಯಂಡ್ ಅಕಾಂತ ಧ್ಯಾನ ಪಿರಮಿಡ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಂದ ಹೋಗ್ತೀವಿ. ಇದು ಬ್ಯಾಂಗ್ಳೂರಿಂದ ನೀವು ಸ್ವಲ್ಪ ಆಚೆಗೆ ಬಂದುಬಿಟ್ಟು ತುಂಬ ದೂರ ಏನಿಲ್ಲ ಇದು. ಸೊ ನಾನು ಬನಶಂಕರಿಯಿಂದ ಬಂದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಪಿರಮಿಡ್ ವ್ಯಾಲಿ ಅಂತ. ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಪೊಲ್ಯೂಟೆಡ್ಡು, ಆಮೇಲೆ ಅಷ್ಟೊಂದು ಟ್ರಾಫಿಕಲ್ಲಿ ಸುತ್ತಿ ಬೇಜಾರಾದಾಗ ವೀಕೆಂಡ್ಸಲ್ಲಿ ನೀವು ಮಕ್ಕಳನ್ನ ಕೂಡ ಕರ್ಕೊಂಡು ಬರ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು. ಆ ಕಡೆ ಎಲ್ಲ ಬಂದುಬಿಟ್ಟು ಆ ಕೆರೆ ಅಂದ ಆ ಕಡೆಯಿಂದ ಬಂದರೆ ಅಲ್ಲಿ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂತ ತುಂಬ ಚೆನ್ನಾಗಿರೋ ಪ್ಲೇಸ್ ಎಲ್ಲ ಇದೆ. ಒಂದು ಸತಿ ವಿಸಿಟ್ ಮಾಡಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬಿಕಾಸ್ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿರೋದು, ನನ್ನ ಬ್ರದರ್ ಆ್ಯಂಡ್ ಸಿಸ್ಟರ್ ಇನ್ ಲಾ. ಸೊ ದೇ ಆರ್ ಎಂಜಾಯಿಂಗ್ ದಿಸ್ ಪ್ಲೇಸ್. ಎಂಟ್ರೆನ್ಸಲ್ಲಿ ಬ್ಯೂಟಿಫುಲ್ ಆಗಿ ಸೇಯಿಂಗ್ ಇದೆ, ದ ಕ್ವೈಟರ್ ಯು ಬಿಕಮ್ ದ ಮೋರ್ ಯು ಆರ್ ಏಬಲ್ ಟು ಹಿಯರ್ ಅಂತ. ಶೋ ಮಿ ಸೈಲೆನ್ಸ್ ಪ್ಲೀಸ್. ಎಂಟ್ರೆನ್ಸಲ್ಲೇ ನಿಮಗೆ ಒಂದು ಬುದ್ಧ ಸ್ಟ್ಯಾಚ್ಯೂ ಸಿಗುತ್ತೆ ಇಲ್ಲಿ. ಸೂಪರ್ ಆಗಿದೆ. ಈ ಪಿರಮಿಡ್ ವ್ಯಾಲಿನಲ್ಲಿ ಹೋದರೆ ಒಂದು ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲ, ನಾವು ಕೋವಿಡ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಸುಮಾರು ಸತಿ ಬಂದಿದ್ದೀನಿ, ಬಟ್ ಕೋವಿಡ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ ಒಳಗಡೆ ಮೇಲೆ ಹೋಗೋಕ್ಕೊಂದು ಸ್ಟೆಪ್ಸ್ ಇದೆ. ಅದ್ಮೇಲೆ ಒಂದು 15 to 20 ಮೆಂಬರ್ಸ್ ಮಾತ್ರ ಅಲೌ ಮಾಡೋದು ಕೂತ್ಕೊಳ್ಳೋಕ್ಕೆ. ಅಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸು, ಒಂಥರ ಅಲ್ಲಿರೋ ಎನರ್ಜಿನೇ ಬೇರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇವಾಗ ಅಲೌ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಮೋರೋವರ್ ಒಳಗಡೆ ನಮಗೆ ಫೋನ್ ಕೂಡ ಅಲೌ ಮಾಡ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ. ಬಿಕಾಸ್ ಬೇಸಿಕಲಿ ಇಟ್ ಈಸ್ ಬಂದುಬಿಟ್ಟು ಧ್ಯಾನ ಮಂದಿರ. ಸ್ಪಿರಿಚುವಾಲಿಟಿನಲ್ಲಿರೋರಿಗೆ, ನಾರ್ಮಲ್ ಜನಕ್ಕೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇದನ್ನು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟೆಲ್ಲ ಕೇಳಿದಾಗ ಅವರು ಸಾಕ್ಸ್ ಅಲೌ ಮಾಡಿದ್ರು. ಆ್ಯಕ್ಚುಲಿ ಇಂಥ ಪ್ಲೇಸಿಗೆಲ್ಲ ಬಂದಾಗ ನೀವು ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬರೀ ಕಾಲಲ್ಲಿ ನಡ್ಕೊಂಡು ಹೋಗಿ ಆ ವೈಬ್ರೇಷನ್ಸ್ನ. ರಘು ಫೋನ್ ಮಾಡಿದೆ ನಿಮಗೆ? ನೆನ್ನೆ ಮಾಡಿದ್ದೆ ನಾನೇ. ಸ್ವಿಚ್ ಆಫ್ ಯುವರ್ ಮೊಬೈಲ್ ಅಂತ ಬಿಗಿನಿಂಗಲ್ಲೇ ಹೇಳಿಬಿಟ್ಟಿದ್ದಾರೆ. ಸೊ ರೂಲ್ಸ್ನ ಬ್ರೇಕ್ ಮಾಡೋದು ಬೇಡ. ಲೆಟ್ ಮಿ ಸ್ಟಾಪ್ ಇಟ್ ಹಿಯರ್. ಇಲ್ಲಿ ಒಳಗೆ ಎಂಟ್ರೆನ್ಸು ಎಲ್ಲ ಮೊಬೈಲ್ಗೂ ಆದರೂ ನಾನು ತಗೊಂಡು ಹೋಗ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೆ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒಳಗಡೆ ಬಂದಾಗ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾವು ಮೆಡಿಟೇಷನ್ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ಎಕ್ಸಿಟ್ ಇರುತ್ತೆ. ಏನಾದರೂ ಬೇಕು ಅಂದರೆ ಬುಕ್ಸ್ ಆಗಿರ್ಬೋದು, ಪೂಜೆಗೆ ಏನು ಬೇಕೋ ಅದೆಲ್ಲ ಇಲ್ಲೇ ಇರುತ್ತೆ.
Yash. Back now. Bye bye to this place as of now. ತುಂಬ ಚೆನ್ನಾಗಿರುವಂಥ ಪ್ಲೇಸು ಆ್ಯಂಡ್ ತುಂಬ ಅಂದರೆ ಸ್ವಲ್ಪ ಸೈಲೆನ್ಸ್ ಬೇಕು ನಮಗೆ. ಊರಿಂದ ಆಚೆಗೆ ಬರಬೇಕು, ಸಿಟಿಯಿಂದ ಸ್ವಲ್ಪ ಪೊಲ್ಯೂಟೆಡ್ ಪ್ಲೇಸಿಂದ ಮಕ್ಕಳನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರಬೇಕು. ಅದು ತುಂಬ ಚೆನ್ನಾಗಿರೋ ಪ್ಲೇಸು. ಒಂದು ಸತಿ ವಿಸಿಟ್ ಮಾಡಲೇಬೇಕು ಈ ಪ್ಲೇಸ್ನ. ಮುಂಚೆ ಆದರೆ ಅಷ್ಟೊಂದು ಚೆನ್ನಾಗೆಲ್ಲ ಅರೇಂಜ್ ಮಾಡಿರಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿ ನೋಡೋಕ್ಕೆ ಆಮೇಲೆ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್ ಹಿಯರ್. ಆ್ಯಂಡ್ ಆನ್ ದಿ ವೇ ನಿಮಗೇನಾದರೂ ತುಂಬ ಇದು ಫಾರ್ ಎಕ್ಸಾಂಪಲ್ ನನ್ನ ತಮ್ಮನ್ನ ಕೇಳಿದ್ರೆ ಮೆಡಿಟೇಷನ್ಗೆ ಹಾಫ್ ಆನ್ ಅವರ್ ಕೂತ್ಕೋಬೇಕು ಅಂತ ಹೇಳಿದ್ರೆ ವಾಸ್ ಲೈಕ್ ವಾಟ್ ಅಂತಾರ ಅವ್ನ ರಿಯಾಕ್ಷನು. ಸೊ ಆ ಥರ ನಿಮ್ಗೇನಾದರೂ ಬೋರಿಂಗ್ ಆದರೆ ಐಮ್ ಗೋನಾ ಶೋ ಒನ್ ಮೋರ್ ಪ್ಲೇಸ್ ಆನ್ ದಿ ವೇ ಟು ಬ್ಯಾಂಗ್ಳೂರ್. ದಟ್ ಈಸ್ ಲೈಕ್ ರೇಸ್ವೇ ಗೋಕಾರ್ಟಿಂಗ್ ಅಂತ ಹೇಳಿಬಿಟ್ಟು ನಾನು ಸುಮಾರು ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೀನಿ. ನಿಮಗೇನಾದರೂ ಗೋಕಾರ್ಟಿಂಗ್ ಕ್ರೇಜ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಐ ಕ್ಯಾನ್ ಗೋ ಆ್ಯಂಡ್ ಐಮ್ ಗೋನಾ ಶೋ ಯು ದಟ್ ಪ್ಲೇಸ್ ನಾವು.